ರಕ್ಷಿಸಿ 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 ಬೇಕು ಬೇಕು ಬೇಕೇ ಬೇಕು ಬೇಕೇ ಬೇಕು ಅನ್ನದಾನ ಪ್ರಮಾಣೆ ಅನ್ನದಾನ ಪ್ರಮಾಣೆ ಭಾರತ್ ಮಾತಾ ಕಿ ಜೈ ಕಿಸಾನ್. ಚಪ್ಪಾಳೆ ತಟ್ಟುವುದರ ಮೂಲಕ ಸ್ವಾಗತವನ್ನು ಕೊಡ್ತಾರೆ ಉಮಾನ್ ಕೃಷ್ಣನ್ ಅವರಿಗೆ.
ಎಲ್ಲ ಆಸನ ನಿಂತ್ಕೋಬೇಕು. ಕೇವಲ ಒಂದು ನೋಡಿ ದೇಶ ಬೆಳಗಾವಿ ಅಭಿಸರ್ ಸಮಾಜದಲ್ಲಿ ಹೊರಗಡೆ ಬರಬೇಕಂತಲೇ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಬೇಗ ಕರ್ತಂತ ರೈತರು ವೇದಿಕೆ ಮೇಲೆ ಬಂದು ಆಸಕ್ತರಾಗಬೇಕಾಗಿ ಮನವಿ ಮಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ವರ್ಗದಲ್ಲಿ ಅಪ್ಪಯ್ಯಣ್ಣ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಈಗ ವೆಂಕಟೇಶ್ವರ ಮಂಜುನಾಥ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಮಂಜುನಾಥ್ ವೆಂಕಟೇಶ್ವರ. ಈಗ ರೈತ ಗೀತೆ ಎಲ್ಲ ರೈತ ಬಾಂಧವರು ಎದ್ದು ನಿಂತು ಈ ರೈತ ಗೀತೆಗೆ ಗೌರವವನ್ನು ಕೊಡಬೇಕಾಗಿ ಮನವಿ. ಪ್ಲೇ ಮಾಡಿ ಸರ್. ಮುಖಂಡರಿಂದ ಸ್ವಾಗತವನ್ನು ಬಯಸ್ತಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯನ್ನು ಕಟ್ಟಬೇಕು. ಈಗ ವೇದಿಕೆ ಮೇಲೆ ಇದ್ದಂತಹ ಎಲ್ಲ ಮುಖಂಡರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತೆ ಎಲ್ಲ ಹಳ್ಳಿಗಳಿಂದ ಬಂದಿದ್ದಂತಹ ಎಲ್ಲ ರೈತರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರದು. ಯಾಕಂದ್ರೆ ಪ್ರತಿ ಸಮಾಜ ಸೇವಕರು, ಯುವ ಮುಖಂಡರು, ಈ ಮಣ್ಣಿನ ಮಗನೂ ಆಗಿರುವಂತಹ ನಮ್ಮ ಆರ್ಕೆ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಮೋಹನ್ ಕೃಷ್ಣ ಅಣ್ಣನವರೇ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತಿನ ದಿವಸ ನಾವು ಎಲ್ಲ ರೈತರು ಕೂಡ ಇಲ್ಲಿ ಸೇರುವುದು ತುಂಬ ಸಂತೋಷದ ವಿಷಯ ಮತ್ತು ಸಂತೋಷದ ಸುದ್ದಿ ಮತ್ತು ಅದರ ಜೊತೆಗೆ ಕೂಡ ಒಂದು ದುಃಖದ ಸಮಾಲೋಚನೆಗಾಗಿ ಇವತ್ತು ದಿವಸ ಸೇರಿದ್ದೇವೆ. ಈ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಜನರಲ್ಲಿ ಸರಿಸುಮಾರು ಕೇವಲ 117ರಷ್ಟು ಜನ ಮಾತ್ರ ಒಂದು ಮತದಾರ. ನಮಸ್ಕಾರ. ರೈತರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮೋಹನ್ ಕೃಷ್ಣಣ್ಣವರು ಕರೆಸಿರೋದಕ್ಕೆ ಸಂತೋಷ ಆಯಿತು. ಎಲ್ಲ ರೈತರಿಗೂ ಧನ್ಯವಾದಗಳು. ಸಹಕಾರ ಕ್ಷೇತ್ರದಲ್ಲಿ ನಾವು ಮೊದಲನೇದಾಗಿ ಒಬ್ಬರ ಹೆಸರು ತಿಳ್ಕೋಬೇಕು. ಅವ್ರ ಹೆಸರು ಯಾರು ಅಂದರೆ ಸಿಕ್ಕನಗೌಡ ಲಿಂಗನಗೌಡ ಪಾಟೀಲ್ ಅಂತ ಅವ್ರ ಹೆಸರು. ಅವರು ಆಲಮತಸ್ಥರು, ಬಹಳ ಶ್ರೀಮಂತರವರು. ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ ಹಾವೇರಿ ಕಣಿಗಿನೆಲ್ಲ ಗ್ರಾಮದಲ್ಲಿ ಅವರು ಹುಟ್ಟಿದವರು. ಅವ್ರ ತಂದೆ ಹೇಳಿದರು, ನಿಮ್ಮ ದೊಡ್ಡವರಾದ್ಮೇಲೆ ಏನು ಮಾಡ್ತೀಯ ಅಂತ ಹೇಳಿದಾಗ, ನಾನು ಸಹಕಾರ ಆಗಿನ ಕಾಲದಲ್ಲಿ 1 ಮೂಟೆ ರಾಗಿಗೆ 5 ಮೂಟೆ ರಾಗಿ ತಗೊಳ್ತಾ ಇದ್ರು. ಏನೋ ಬಡ್ಡಿ ರೂಪದಲ್ಲಿ, ಇನ್ನೊಂದು ರೂಪದಲ್ಲಿ. ರೈತರಿಗೆ ಏನಾದರೂ ಮಾಡಬೇಕು ಅಂತ ಒಂದು ಶ್ರಮ ಪಟ್ಟು 1904ರಲ್ಲಿ CS ಪಾಟೀಲ್ ಅಂತ, ಬೇಕಾದ್ರೆ ನೀವು ಗೂಗಲಲ್ಲಿ ಚೆಕ್ ಮಾಡಿ, ಇವತ್ತಿನ ದಿವಸಗಳಲ್ಲಿ. ಅವತ್ತಿನ ದಿವಸ ಅವರು ಸ್ವಂತ ದುಡ್ಡಲ್ಲಿ 2,000 ರೂಪಾಯಿ ಹಣವನ್ನು ಆಗಿನ ಕಾಲದ ಬ್ರಿಟಿಷ್ ಗೌರ್ಮೆಂಟ್ ಕಲೆಕ್ಟ್ ಆಗಿರ್ತಕ್ಕಂಥ ಮಾರ್ಟಿನ್ ಲೂಥರ್ ಅನ್ನೋರ ಹತ್ರ ಹೋಗಿ ಅವಕಾಶವನ್ನು, ಅನುಮತಿಯನ್ನು ತಗೊಂಡು ಒಂದು ಕೋಆಪರೇಟಿವ್ ಸಂಘವನ್ನು ಕಟ್ಟಿ ರೈತರಿಗೆ ಅನುಕೂಲ ಆಗಲಿ ಅಂತ ಸ್ವಂತ ದುಡ್ಡನ್ನು 2,000 ರೂಪಾಯಿಯನ್ನು ಕೊಟ್ಟು 1 ರೂಪಾಯಿನ ರೈತ
ರೈತರ ಕಡೆಯಿಂದ ಶೇರ್ ಕಟ್ಕೊಂಡು ಪ್ರತಿ ರೈತರಿಗೂ ಅನುಕೂಲ ಆಗಲಿ, ಗೊಬ್ಬರಕ್ಕಾಗಲಿ, ಬೆಳೆ ಬೆಳೆಯೋದಕ್ಕಾಗಲಿ, ಒಂದು ವ್ಯವಸಾಯ ಮಾಡೋಕ್ಕಾಗಲಿ ಅಂತ ಸಂಘ ಕಟ್ತಕ್ಕಂಥವರು CS ಪಾಟೀಲ್ ಅಂತ ಅವ್ರ ಹೆಸರು. ಸಿದ್ದನಗೌಡ ಲಿಂಗನಗೌಡ ಪಾಟೀಲ್, ಕಡಗನಹಳ್ಳಿ ಗ್ರಾಮ, ಗದಗ ಜಿಲ್ಲೆ ಅವರು. ಇಡೀ ಏಷ್ಯಾ ಖಂಡದ ಆಗಿರ್ತಕ್ಕಂಥ ಎಲ್ಲ ನಮ್ಮ ಅನ್ನದಾತ ಬಂಧುಗಳೇ, ಹೆಸರುಗಳು ಹೇಳಿದ್ರೆ ಬಹಳಷ್ಟು ಸಮಯ ಆಗುತ್ತೆ. ವೇದಿಕೆ ಮಾಡತಕ್ಕಂಥ ಎಲ್ಲ ನಮ್ಮ ಕೇಂದ್ರ ತಾಲೂಕಿನ ರೈತ ಅನ್ನದಾತ ಪ್ರಭುಗಳೇ, ಯುವ ನಾಯಕರುಗಳೇ ಹಾಗೂ ಕೇಂದ್ರ ರೈತನ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಕೇಂದ್ರದ ನಾಗರಿಕ ಬಂಧುಗಳೇ, ವಿಶೇಷವಾಗಿ ನನ್ನ ಮಾಧ್ಯಮದ ಮಿತ್ರರೇ ಹಾಗೂ ಈ ಒಂದು ಸಭೆಗೆ ಅವಕಾಶ ಮಾಡಬೇಕಂತ ನಮ್ಮ ಪೊಲೀಸ್ ಇಲಾಖೆಗೆ ನಾವು ಮನ್ನಣೆಯಲ್ಲಿ ನಾನು ಈ ಮಾತನ್ನ ಪ್ರಾರಂಭಿಸ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ನಮ್ಮ ಪ್ರೊಫೆಸರ್ ನಂಜನಸ್ವಾಮಿ ಅವರು ಕನಸಿನಂತೆ ಬಸವಣ್ಣನವರು ಆತನ ಅನುಭವ ಮಂಡಲದಲ್ಲಿ ಎಲ್ಲರೂ ಸಮಾಜಗಳಿಂದ ಹೇಗೆ ಒಂದು ಕನಸನ್ನು ಕೊಟ್ಟು ಭಾರತಕ್ಕೆ ಅನುಭವ ಮಾಡಬೇಕ ಬಸವಣ್ಣನವರ ಕಾಲಿಗೆ ಶರೀರವನ್ನು ಹೇಳಿದ ಅದೇ ರೀತಿ ಒಬ್ಬ ರೈತನಾದವನು ತನ್ನ ಹೆಂಡತಿಯ ಹೊಟ್ಟೆ ಮಾಡಲ್ಲ ತುಂಬಾ ಇಲ್ಲ ಅಂತ, ತನ್ನ ಮಕ್ಕಳ ಹೊಟ್ಟೆ ತುಂಬಾ ಇಲ್ಲ ಅಂತ ನೋಡಲ್ಲ, ತನ್ನ ಹೊಟ್ಟೆ ತುಂಬಾ ಇಲ್ಲ ಅಂತ ನೋಡಲ್ಲ. ಮಗುವಿಗೆ ಅದು ನೋಡಲು ನನ್ನ ಭೂತಾಯಿ, ನನ್ನ ಭೂತಾಯಿ, ಆ ಭೂತಾಯಿಯ ಒಳ್ಳೆ ಬೇಕಾಗಿದೆ ಅಂತ ಹೇಳಿ ಆ ಭೂತಾಯಿಯನ್ನು ನಮಸ್ಕರಿಸುತ್ತಾ ರೈತ ಯಾವ ರೀತಿ ಭೂತಾಯಿಯನ್ನು ನಮಸ್ಕರಿಸ್ತೇನೋ ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ಆ ಭೂತಾಯಿಯನ್ನು ನಮಸ್ಕರಿಸ್ತೇನ. ಅಂತ ನೀವೇ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂಬಿದ್ದೀರಿ ಅಂತ ಇಷ್ಟು ಹೇಳಬೇಕಾದ್ರೆ ಇವತ್ತು ನೀವು ಯಾಕೆ ಮೌನ ವಹಿಸಿದ್ದೀರಾ, ಮಾತುಗಳಲ್ಲಿ ಯಾಕೆ ಸೀಮಿತವಾಗಿದ್ದೀರಾ ಅಂತ ನಾನು ಕೇಳ್ತೇವೆ. ಸಾಮಾನ್ಯ ಇಲ್ಲಿರ್ತಕ್ಕಂಥವ್ರು ಕೇಳ್ತೇವೆ. ಮತ್ತೊಂದು ಪ್ರಶ್ನೆ ಇರ್ತಕ್ಕಂಥ ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳಂತ ರೂಪಕ ನೀವು ಹೇಳ್ತೀರಾ, ನೀವು ಕಾರ್ಯದಲ್ಲಿ ರಸ್ತೆ ನೋಡಿದ್ರೆ ನಾನು ಹೆಂಗೆ ರಸ್ತೆಗಳನ್ನು ಮಾಡಿದ್ದೀನಿ, ಫ್ಲೈಓವರ್ ಮಾಡಿ ಅಂತ ರೂಪಕ. ನೀವು ನಿಜವಾದ ರೈತರಾಗಿ ಹೊಲದಲ್ಲಿ ಬಿತ್ತನೆ ಮಾಡಿ ಮಳೆಗೋಸ್ಕರ ಮೇಲೆ ಕಣ್ಣನ್ನು ಮಾಡಿ ಆ ಹೊಲದಲ್ಲಿ ಬಿಸಿಲಲ್ಲಿ ಕಷ್ಟಪಟ್ಟಿದ್ರೆ ರೈತರು ಏನ್ ಬೇಕಾಗಿತ್ತು ಅಂತ ಗೊತ್ತಾಗ್ತಾ ಇತ್ತು. ರೂಪಕ ರೋಡಿಂದ ಸಾಕಾಗಿಲ್ಲ. ರೂಪಕ ನೀವು ಏನ್ ಹೇಳ್ತಾ ಇದ್ದೀರಿ ಅಂದ್ರೆ ಒಂದು ಕಮಿಷನ್ಗೆ ಒಂದು ಪಾತ್ರ ತಂದಿಟ್ಬಿಡ್ತಾ ಇದ್ದೀರಿ, ಆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೀನಿ ಅಂತೀರಾ. ಬೇಯಿಸ್ಕೊಂಡು ತಿನ್ಬೇಕಂದ್ರೆ ನಮ್ಮ ರೈತ ಬೆಳೆದ ಬೇಯಿಸ್ಕೊಳ್ತೀನಿ ಅಂತ ನಮ್ಮ ರೈತ ಕಷ್ಟಪಟ್ಟು ಭೂಮಿಯಲ್ಲಿ ಅವರು ಕಷ್ಟಪಟ್ಟರೆ ನೀವು ನಮಗೆ ಆಹಾರಗಳು ನೀವು ಮಾತಾಡಿದ APMC ಆಗ್ತೀರಾ. ನಾನು ನಿಮಗೆ ನೇರವಾಗಿ ಆಗ್ತಾ ಇದ್ರು ನಾನು ರೂಪಕ ಎದುರಿಗೆ ಇಲ್ಲ, ಸಂಬಂಧಿಗಳ ಇನ್ನೂ ಹೇಳ್ತಾ ಇದ್ದೀನಿ, ನಿಮ್ಮಿಬ್ಬರಿಗೂ ಇಲ್ಲ. ಇನ್ನೊಬ್ಬರು ನಮಗೆ ಇರ್ತಕ್ಕಂಥ ನಮ್ಮ ಎತ್ತುಗಳ ಬೈಬೇಡಕ್ಕಾಗಿಲ್ಲ. ಮಲ್ಲೇಶ್ವರ ಒಂದು ಸರ್ಕಾರ ಮುನ್ಸಾರಕೊಂಡು ಅವ್ಯಾರ ಸೂಚಿಸ್ತಾರಪ್ಪ ಅಂತ ಮುನ್ಸಾರನ್ನ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಮುನ್ಸಾರ ನಿನಗೆ ಏನಾದ್ರು ಕೇಳಿದಂತ ರೈತರು ಬಗ್ಗೆ ಕೈಲಾಗ್ತಾರೆ, ಮಕ್ಕಳನ್ನ ಕುಂದುಕೊಂಡಿದ್ದಾರೆ, ಕೋಲಾರದ ಹಿಂದೂ ಸಾಕ, ಕೋಲಾರದ ಹಿಂದಿನ ಹುಳಿ ಅಂತ ನೀವು ಫಸ್ಟ್ ಹುಟ್ಟುಗಳಾಗಬೇಕಂದ್ರೆ ಫಸ್ಟ್ ರೈತರನ್ನ ಕಾಪಾಡಬೇಕು. ಸಮಾನ ಗೊತ್ತಿಲ್ಲ ನಿಮಗೆ ಏನಾದ್ರೂ ನಿಜವಾಗ್ಲೂ ಪಕ್ಷದ ಮೇಲೆ ಬಿಜೆಪಿಯ ಪಕ್ಷದ ಕಾರ್ಯಕರ್ತರ ಮೇಲೆ ಬಿಜೆಪಿಯ ರೈತ ಮುಖಂಡರ ಮೇಲೆ ಕಾಳಜಿ ತಂದ್ರೆ ನೀವು ಸಮಯ ಕೇವಲ ನಮ್ಮ ವಯಸ್ಸಂತಕ್ಕೆ 5 ಮಾಡಿದೆ 498 ಮಾಡ್ತಾರೆ. ಮನೆ ಮಾತಾಡ್ತೇವೆ ಎಂಟು ಜನ ಅವರ ಮಾತಾಡಿ ನೀವು ಮಾತಾಡಿದ ಕೆಲಸ ಮುಂದಿನ ದಿನಗಳಲ್ಲಿ ಚುನಾವಣೆ ನಮ್ಮನ್ನ ದಿಕ್ಕರಿಸಿದ ಗ್ರಾಮದಲ್ಲಿ ರೈತರು
ಮನೆ ಹೇಳ್ತಾರೆ ರೈತರಲ್ಲಿ ಹೇಳಬೇಕು टाइम पे नहीं प्रैक्टिस करना है कैसे कहते हैं आयुया इंडियन जैसे आयुया बॉलीवुड को ले तो बीच में आकर क्रिकेट रहा है मुंसाना ये लगे तो बहुत मुश्किल है चेक में लगे कोई गाय मार दिया इन पे आगे लगता है मुंसाना तो आगे मुंसाना ना चंद्र सेकंड में बड़े को मुंसाना आया ना तो आगे मुंसाना ना तो निष्ठा ಆದ್ರಿಂದ ನಮ್ಮ ಈ 5 ಹೆಸರುಗಳಿಗೆ ಏನ್ ಕಾರಣ ರಾಮಕ್ಕ ನವೀನ್ ಪ್ರವೀಣ್ ಅಶ್ವಿನಿ ರೇಣುಕಕ್ಕ ಈ ಹೆಸರುಗಳಿಗೆ ಏನ್ ಕಾರಣ ಈ ಕೊಟ್ಟಿರ್ತಕ್ಕಂಥವ್ರು ಕೈ ಬಿಟ್ಟಕ್ಕೆ ಏನ್ ಕಾರಣ ಅಂತ ಉತ್ಸಾಹ ದೇವರ ಮತ್ತೆ ಇರ್ತಕ್ಕಂಥ ಡೈರೆಕ್ಟ್ ಹೇಳ್ತೀನಿ ನೀವು ನಿಮ್ಮ ಆತ್ಮಸಾಕ್ಷಿಯನ್ನ ನಮ್ಮ ಆತ್ಮನೇ ನಮ್ಮ ಲಿಂಗ ಅಂತ ಹೇಳ್ತಾರೆ ಭಗವಂತನಲ್ಲಿ ನಮ್ಮ ಆತ್ಮದಲ್ಲಿ ಹೇಳ್ತಾರೆ 10 ರಿಂದ 15 ದಿವಸ ಇರ್ತಕ್ಕಂಥವ್ರನ್ನ ಸೇರಿ ನಾವು ಕಾಲಾವಕಾಶ ಕೊಡ್ತಾ ಇದ್ದೀವಿ ನಾನು ನಿಮ್ ತಪ್ಪು ಅನ್ನಲ್ಲ ಯಾಕಂದ್ರೆ ನಿಮ್ಗೆ ಈಗ ಪ್ರಾಬ್ಲಮ್ ನೀವು ಹೋರಾಟ ಅಥವಾ PSPMC ತಪ್ಪು ಅಂತ ಹೇಳಲ್ಲ ನಾನು ಅನ್ಕೊಳ್ತೀನಿ ಟೆಕ್ನಿಕಲ್ ಆಗಿ ಮಿಸ್ಟೇಕ್ ಆಗಿರ್ಬೋದು ಅನ್ಕೊಳ್ತೀನಿ ದಯಮಾಡಿ ಗೋವಿಂದಗೌಡರ ಅಣ್ಣ ಕಾಲು ಹಿಡಿತೀನಿ ರೂಪಕ್ಕ ಅವರು ಕೈ ಎತ್ತಿ ಬೇಡ್ಕೊಳ್ತೀನಿ ಸಂಪಂಗಿ ಅಣ್ಣವರು ಕಾಲು ಬೀಳ್ತೀನಿ ಎಲ್ಲ ಬಿಟ್ಟು ಕೆಜೆಪಿನ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ನಾಯಕರು ಸಹ ನಾನು ಕಾಲಿಗೆ ವಂದಿಸ್ತೀನಿ ಇವತ್ತು ನಾವು ಈ ಒಂದು ಷೇರುದಾರರ ಮತವನ್ನು ನಾವು ಉಳಿಸಿಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬರೆದಿಟ್ಕೊಳ್ಳಿ ನಮ್ಮ ರೈತರ ಜಗೀಗೆ ಕೂಡ ಇದೆ ನಮ್ಮ ಸಂಪರ್ಕ ಪ್ರೆಸಿಡೆಂಟ್ ಮಾಡಿದ್ರೆ 62 ಎಕರೆ ಗೋಧಿಗೆ ತಿಂತಿದ್ದಾರೆ ಅಂತ ಮತ್ತೆ ಅವರೇ ಹೇಳಿದ್ದಾರೆ ಸಂಪರ್ಕ ನಾಮಕರಣ ತಿಂತಿದ್ದಾರೆ ಅಂತ ಒಟ್ಟೊಂದಲ್ಲೇ ಹಾಕ್ಕೊಳ್ತಾನೆ ಇದ್ದಾರೆ ಅದಕ್ಕೆ ನಾವು ರೂಪಕ ಕೇಳ್ತಾ ಇದ್ದೀವಿ ರೂಪಕ ನೀನ್ ಡಾಕ್ಟರ್ಕ ನಿಮ್ಮ ಅಪ್ಪ ಎದುರಕ್ಕ ನಿಮ್ಮ ಹಸ್ಬೆಂಡ್ ವಿಧಾನಸಭೆಕ ಇಷ್ಟು ಪವರ್ ಇಟ್ಕೊಂಡು ನೀನ್ ಯಾಕೆ ರೂಪಕ ಭಯ ಪಡಿತಿದ್ಯಾ ಇದಕ್ಕೆ ಪತ್ರ ಬರೀಬೇಕ ಆ 45 ಅಥವಾ ವೆಕ್ಸದ್ರದ್ದು ಯಾವುದೋ ಒಂದು ತಂಜಿ ನೋಡಿ ನಮ್ಮ ಮಂಚೇಗೌಡ ಕಟ್ಸ್ಕೋಬೇಕು ನಮ್ಮ ಮಂಚಾಗ ಮಾತ್ರ ಕಟ್ಸ್ಕೋಬೇಕು ಮಣ್ಣನ್ನು ದೈವ ಪ್ರಶ್ನೆ ಕೇಳಿದ ಇದು ಗುರು ಮಾಡಿದ ಜಾಗ ಅಂತ ನೋಡಿ ಮಂಚೇಗೌಡ ಟ್ರ್ಯಾಕ್ ಅಂತ ಗುರು ಮಾಡಿ ಡಿಸಿ ಬರೋದು ಎನ್ಕ್ವೈರಿ ಮಾಡಿ ಅಕ್ರಮ ಆಗಕ್ಕಿಲ್ಲ ನೀವು ಬರೀಬೇಕ ನೀನ್ ಡಾಕ್ಟ್ರು ನಾನು ನಂಜೇಗೌಡಕ್ಕಿಂತ ಜಾಸ್ತಿ ಮಾಡಿದ್ಯಾ ನಿಮ್ಮ ಅಪ್ಪ ನೆನಪಿ ನಾನು ನಂಜೇಗೌಡಕ್ಕಿಲ್ಲ ನಿಮ್ಮ ಯಜಮಾನರಿಗೆ ವಿಧಾನಸಭೆಯಲ್ಲಿ ಐಟಿ ಸೇಫ್ಟಿ ಡಿಪಾರ್ಟ್ಮೆಂಟ್ ಇಟ್ಟು ನಿಮ್ಗೆ ಇಷ್ಟ ವಿಧಾನಕ್ಕಿಂತ ಮೇಲಾಗಿ ನಿಮ್ ಇನ್ನೊಂದು ಸೂಪರ್ ಅಂತ ಹೇಳಿದಾರಲ್ಲ ನಿಮ್ಗೆ ಏನಾದ್ರು ಕೂಡ ಕೊಡಿದಾರಲ್ಲ ಇಷ್ಟು ಜನ ಇಟ್ಟು ನೀನ್ ಯಾಕೆ ಭಯ ಪಡ್ತಾ ಇದೆಯಾ ಈಗ ನಮ್ಮ ರೈತರಿಗೆ ಹೇಳ್ಬೋದು ವಾಡಿ ರೈತರು ಅಂತ ಹೇಳ್ಬಿಡತ್ತ ನಾವು ಕೇಳಲ್ಲ ಇಲ್ಲ ಅವರಿಗೆ ನಮ್ಮ ಸಮಸ್ತ KGF ತಾಲೂಕು ಮತ್ತು RK ಫೌಂಡೇಶನ್ ಅಧ್ಯಕ್ಷರಾದ ಮೋಹನ್ ಕೃಷ್ಣನ್ ಅವರ ಪರವಾಗಿ ಎಲ್ಲರಿಗೂ ನಮ್ಮ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಧ್ಯಮಂತ್ರಿಗಳಿಗೆ ಧನ್ಯವಾದಗಳು.